ನಮಸ್ಕಾರ ಕರ್ನಾಟಕ, ಇನ್ನೊಂದು ವೇಳೆಗೆ ಸ್ವಾಗತ ಸುಸ್ವಾಗತ. ಗೈಸ್, ನಾವು ಬಂದು ಕೆಳಗೆ ಆಲ್ಮೋಸ್ಟ್ 4 ದಿವಸ ಆಗಿದೆ. ಇವತ್ತಿಗೆ 4 ದಿವಸ. ಇವತ್ತು ಒಬ್ರೊಬ್ಬರು ಫ್ರೀಯಾಗಿ ನಮಗೆ ಉಳ್ಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದಾರೆ. ನಿನ್ನೆ ನೈಟ್ ಅವ್ರು ಪರಿಚಯ ಆದರು, ಬನ್ನಿ ನಮ್ಮದೇ ಇದೆ ಅಂತ ಕರ್ಕೊಂಬಂದು ಇಲ್ಲೇ ಉಳ್ಕೊಳ್ಳೋಕ್ಕೆ ಗೆಸ್ಟ್ ಹೌಸಲ್ಲಿ ಜಾಗ ಕೊಟ್ಟಿದ್ದಾರೆ. ಜಾಗ ಅಂದರೆ ಟೆಂಟ್ ಕೊಟ್ಟು, ನಮ್ಮ ಟೆಂಟ್ ಇದೆಯಲ್ಲ ಅದೇ ಟೆಂಟ್ ಹಾಕ್ಕೊಂಡಿದ್ವಿ ಅವ್ರ ಜಾಗದಲ್ಲಿ. ಊಟ ನೈಟು ಚಿಕನ್ ಮಾಡಿದ್ರು, ಸೂಪರ್ ಆಗಿತ್ತು ಗೈಸ್. ಎಲ್ಲ ನೋಡಿ. ನಾವು ಟೆಂಟು ಅಲ್ಲಿ ಹಾಕೊಂಡಿದ್ದೀವಿ ಗೈಸ್. ಕೆಳಗಡೆ ಸ್ನಾನ ಮಾಡ್ಕೊಳ್ಳೋಕ್ಕೆಲ್ಲ ಜಾಗ ಇದೆ, ವಾಶ್ರೂಮ್ ಗಿಶ್ರೂಮ್ ಎಲ್ಲ ಇದೆ ಗೈಸ್. ಇಲ್ಲಿ ಸೂಪರ್ ಆಗಿದೆ ಮಾತ್ರ. ಅನ್ಕೊಂಡೇ ಇರಲಿಲ್ಲ ಇಲ್ಲಿಗೆ ಬರ್ತೀವಿ ಅಂತ. ಏನು ಪ್ಲಾನಿಂಗ್ಸ್ ಇರಲಿಲ್ಲ. ನೆನ್ನೆ ಕೇಳಿದ್ರು ಸುಮ್ಮನೆ ಟೆಂಟ್ ಹಾಕೊಳ್ಳೋ ಜಾಗ ಇದೆಯಾ ಅಂತ. ಅವರು ಬನ್ನಿ ನಮ್ಮದೇ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿರಂತೆ ಅಂತ ಹೇಳಿದ್ರು ಗೈಸ್. ನೋಡಿ, ಮಸ್ತಾಗಿದೆ ಗೈಸ್ ಮಾತ್ರ ಪ್ಲೇಸಸ್ ಎಲ್ಲ. ಸನ್ಲೈಟ್ ಇವಾಗಲೂ ಬರ್ತಾ ಇದೆ. ಬೆಳಗ್ಗೆಯಿಂದ ಕಾಯ್ಕೊಂಡು ಕೂತ್ಕೊಂಡಿದ್ದೆ ಗೈಸ್, ಬಿಸಿಲು ಎಷ್ಟು ಗಂಟೆಗೆ ಬರುತ್ತೋ ಅಂತ. ನೋಡಿ, ಅಲ್ಲಿ ನೈಟ್ ಬೆಂಕಿ ಎಲ್ಲ ಹಾಕೊಂಡು ಇಲ್ಲಿ ಪಾಲ್ಟಿ ನಡೀತು. ಆಲ್ಮೋಸ್ಟ್ ಇಲ್ಲಿ ಜಾಸ್ತಿ ಡ್ರಿಂಕ್ಸ್ ಪಾಲ್ಟಿನೇ ನಡೆಯುತ್ತೆ ಗೈಸ್. ನಿಮ್ಗೆ ಏನು ಬೇಕೆಲ್ಲ ಸಿಗುತ್ತೆ. ಸೂಪರ್ ಆಗಿದೆ ಗೈಸ್ ಪ್ಲೇಸ್ ಮಾತ್ರ. ಇಲ್ಲಿಂದ ಹೊರಡಬೇಕು, ಫೋನ್ ಚಾರ್ಜ್ ಇಲ್ಲ, ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಬಿಸಿಲಿಂದ ಚಾರ್ಜಿಂಗು ಸೋಲಾರ್ ಚಾರ್ಜರ್ ಅಂತಿರೋದು, ಬಿಸಿಲಿಂದ ಕರೆಂಟ್ ಆಗುತ್ತಂತೆ. ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್. ನೋಡಬೇಕು ಏನು ಮಾಡೋದು ಏನು ಅಂತ. ಹೊರಡಬೇಕು ಗೈಸ್. ಆಲ್ಮೋಸ್ಟ್ ನಾಳೆಗೆ 5 ಡೇಸ್ ಆಗೋಗುತ್ತೆ. ಮಾತ್ರ ಅಷ್ಟು ಬಜೆಟು ಇಲ್ಲ ಇನ್ನು ಇರೋಕ್ಕೆ, ಸುಮ್ಮನೆ ಹಿಂಸೆ ಆಗಿಬಿಡುತ್ತೆ. ಹೊಡ್ತೀವಿ ಗೈಸ್, ಅಪ್ಡೇಟ್ ಕೊಡ್ತಾ ಇರ್ತೀನಿ ಗೈಸ್. ಬಾಯ್. ನೋಡಿ, ಅವರು ನಿಂತಿದ್ದಾರಲ್ಲ ಬ್ಲ್ಯಾಕ್. ಇವಾಗ ಚಾರ್ಜ್ ಹಾಕೊಳ್ಳೋಕೆ ಅಣ್ಣ ಆನ್ ಮಾಡಿದ್ರು. ಸಖತ್ ಹೆಲ್ಪ್ ಆಗ್ತಿದೆ ಗೈಸ್ ಇವರಿಂದ ಮಾತ್ರ. ಆಲ್ಮೋಸ್ಟ್ ನಮ್ಮ ಕೇಳಾಗೆ ಸಖತ್ತು ಆಲ್ಮೋಸ್ಟ್ ಎಲ್ಲ ಹೆಲ್ಪ್ ಮಾಡ್ತಾರೆ ಇಲ್ಲಿ. ನೋಡಿ, ಚಾರ್ಜ್ ಹಾಕೊಳ್ಬೋದು ಇವಾಗ. They have to give some more water or like what? No. That's all. Maggie, 2 minutes Maggie. Yeah. Pretty savage. ನಂದು ಇನ್ನೊಂದು ಫೋನ್ ಇಲ್ಲೇ ಚಾರ್ಜ್ ಹಾಕಿದ್ದೀನಿ ಗೈಸ್. 11% ಆಗಿದೆ. ಗೈಸ್ ನೋಡಿ ಹಿಂಗಿದೆ ಅಂತ. ಹೊಲ್ಡೋಣ ಅಂದ್ಕೊಂಡಿದ್ದು, ಯಾಕೋ ನಮ್ಮ ಬ್ರೋಗೆ ಹೊಲ್ಡಕ್ಕೆ ಇಷ್ಟ ಇಲ್ಲ. ನೋಡೋಣ, ಅಲ್ಲಿಂದನೇ ಬೇಡ ವಿಡಿಯೋ ತೆಗಿಬೇಡಿ ಅಂತ ಹೇಳ್ತಾರೆ. ನಾವು ಕೇಳ್ತೀವ? ವಿಡಿಯೋ ತೆಗೆದಂಗಿರ್ತೀವ ಗೈಸ್. ನೋಡಿ, ನಮ್ಮ ಟೆಂಟ್ ಇಲ್ಲೇ ಇದೆ. ನನ್ನ ಶೂ ಎಲ್ಲ ವಾಸ್ತೆ ಬಂದ್ಬಿಟ್ಟಿದ್ದಾವೆ. ಹಂಗಾಗ್ಬಿಟ್ಟು ಎಲ್ಲ ತೆಗೆದು ಕಿತ್ತಾಕ್ಬಿಟ್ಟಿದ್ದೀನಿ ಒಣಗಲಿ ಅಂತ. ಅಲ್ಲಿ ಸ್ನಾನ ಮಾಡ್ಕೊತಿದ್ದಾರೆ ಬ್ರೋ. ರಿಲ್ಯಾಕ್ಸ್ ಮಾಡ್ತಾವ್ರೆ ಅವರು. ನಾನು ಸ್ನಾನ ಮಾಡೋದಂದರೆ ಚಳಿ ತಡ್ಕೊಳಕ್ಕಾಗ್ತಿಲ್ಲ ಗೈಸ್. ಅದಕ್ಕೆ ನಾನು ನೋಡಿ ಟೋಪಿ ಸದಾ ಬಿಚ್ಚಿಲ್ಲ, ಇನ್ನು ಬಿಸಿಲು ಬಂದರು. ನೋಡಿ, ಇಬ್ಬರು ಸ್ನಾನ ಮಾಡ್ಕೊತಿದ್ದಾರೆ ಗೈಸ್. ಪೀಸ್ಫುಲ್ಲಾಗಿ ಸ್ನಾನ ಮಾಡ್ಕೊತವ್ರೆ ಗೈಸ್. ಇಲ್ಲಿಂದ ಹೊಡ್ತಾ ಇದೀವಿ ನಾವು ಇವಾಗ. ನೋಡಿ, ಇಲ್ಲಿಂದ ಹೊರಟ್ಬಿಟ್ಟು ಬ್ಯಾಂಗ್ಳೂರಿಂದ ಹೈದ್ರಾಬಾದ್ ಹೋಗಬೇಕು. ನೋಡೋಣ ಏನಾಗುತ್ತೆ ಅಂತ. ಡೆಸ್ಟಿನೇಷನ್ ಎಲ್ಲೂ ಇಲ್ಲ, ಇಂದ ಹೋಗಿ ನಡ್ಕೊಂಡು. ಇದೊಂಥರ ಇದೆ ನಡ್ಕೊಂಡು ಹೋಗೋಕ್ಕೆ ಗೈಸ್. ಬಿದ್ದರೆ ಕೆಳಗಡೆ ಬಿಡ್ತೀನಿ. ಬ್ಯಾಗ್ ಬೇರೆ ಸಖತ್ ವೆಯ್ಟ್ ಇದೆ. ಅಪ್ಡೇಟ್ ಕೊಡ್ತಾ ಇರ್ತೀನಿ ಗೈಸ್. Father will give. Father, please support to me. Get support for traveling. Not like that.
The place was damn good, bro. It's like the name Candle Hope. Candle We Hope. can hope. ಗಾಯ್ಸ್ ಅವರು ಹೊರಡ್ತಾ ಇದ್ದಾರೆ, ನಾವು ಇಲ್ಲಿಂದ ಬೆಂಗಳೂರು ಹೊರಡ್ತಾ ಇದ್ದೀವಿ. ನೋಡಿ ಗಾಯ್ಸ್, ಏನೋ ಬಿಟ್ಟೋಗ್ಬೇಕು ಅಂದರೆ ಫೀಲ್ ಆಗ್ತಾ ಇದೆ. ಆಲ್ಮೋಸ್ಟ್ ಒನ್ ಡೇ ಅಷ್ಟೇ ಆಗೋ ಪರಿಚಯ ಆಗಿ ಹೊಡಬೇಕು ಗಾಯ್ಸ್. ಬಾಯ್ ಬ್ರೋ. ಓಹೋ ಬಾಯ್, ಕೇರ್ಫುಲ್ ಬ್ರೋ. ಬಾಯ್ ಗಾಯ್ಸ್. ಪಾಪ ಸ್ಕೂಲ್ ಮಕ್ಕಳು ಬಸ್ಸು ಆಕ್ಸಿಡೆಂಟ್ ಆಗಿದೆ ಅಂತೆ ಗಾಯ್ಸ್, ಅದಕ್ಕೆ ಟ್ರಾಫಿಕ್ ಎಲ್ಲ ನೋ ಟ್ರಾಫಿಕ್ ಮಾಡಿದ್ದಾರೆ ಅಲ್ಲಿ. ಪಾಪ ಸುಮಾರು ಜನ ಏಟಾಗಿದೆಯಂತೆ, ಹಂಗಾಗಿ ಸಖತ್ತು ವೆಹಿಕಲ್ಸ್ ಎಲ್ಲ ಬೇಗ ಬೇಗ ಕಳಿಸ್ತಾ ಇದ್ದಾರೆ. ಅಲ್ಲಿ ಜನನೂ ಅಷ್ಟೇ ಗೈಸ್, ಅಷ್ಟೊಂದು ಕೇರ್ ಮಾಡ್ತಿದ್ದಾರೆ ನೋಡಿ. ಪಾಪ ಯಾರಿಗೆ ಏನಾಗಿದೆಯೋ ಗೊತ್ತಿಲ್ಲ. ಆಲ್ಮೋಸ್ಟ್ ಮುನ್ನಾರಿಂದ ಬಂದಿದ್ದೀವಿ ಗೈಸ್. ಬೆಂಗಳೂರಿಂದ 90 ಕಿಲೋಮೀಟ್ರ್ ಇದೆ ಮುನ್ನಾರಿಂದ. ಅಷ್ಟೊಂದು ಬಂದಿದ್ದೀವಿ, ನಾನ್ ಸ್ಟಾಪ್ ಬಂದಿದ್ದೀವಿ ಗೈಸ್. ಇಲ್ಲೇ ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ದು. ಇವಾಗ ತಮಿಳ್ನಾಡಲ್ಲಿ ಇದ್ದೀವಿ ಗೈಸ್. ಇನ್ನೊಂದು 90 ಕಿಲೋಮೀಟ್ರು ಬೆಂಗಳೂರು. ಇಲ್ಲಿಂದ ಹೊರಡಬೇಕು ಗೈಸ್. ಹೈದ್ರಾಬಾದ್ ಹೋಗೋಣ ಅಂದ್ಕೊಂಡಿದ್ದೆ, ಇವಾಗ ಯಾವುದೂ ಟ್ರೈನ್ ಇಲ್ಲ ಗೈಸ್. ಹೀಗಾಗಿ ಹಾಸನ ಹೋಗ್ಬಿಟ್ಟು ಹಾಸನಿಂದ ಹೋಗೋಣ ಅಂದ್ಕೊಂಡಿದ್ದೀನಿ. ಅಪ್ಡೇಟ್ ಕೊಡ್ತಾ ಇರ್ತೀನಿ ಗೈಸ್. ಟ್ರೈನು ರೆಡಿ ಇದೆ ಆಲ್ಮೋಸ್ಟ್. ಎಷ್ಟು ಬೇಗ ಬಂದೇನೆ ಅಂದರೆ ಒಂದು 15 ನಿಮಿಷ ಬೇಗ ಬಂದಿದ್ದೀನಿ ಗೈಸ್. ಇಲ್ಲಾಂದರೆ ಈ ಟ್ರೈನು ಸಿಕ್ಕ ಗೈಸ್. ಇವಾಗ ಟ್ರೈನು ಹೊರಟಿದೆ ನೋಡಿ. ಸುಮಾರು ದಿವಸ ಆಯ್ತು ಹಾಸನ ಹೋಗಿ, ಆಲ್ಮೋಸ್ಟ್ 20 ಡೇಸ್ ಆಯಿತು ಅಂದ್ಕೊಳ್ಳಿ. ಫೈನಲಿ ಟಿಕೆಟ್ ತೊಗೊಂಡಿದ್ದೀನಿ ರಾಯಚೂರಿಗೆ. ಬರೀ ಟಿಕೆಟ್ ತೊಗೊಳೋಕ್ಕೆ ಆಲ್ಮೋಸ್ಟ್ ಒಂದು 4-5 ಸಾವಿರ ಖರ್ಚು ಮಾಡಿದ್ದೀನಿ ಗೈಸ್ ಒಂದು ವಾರದಲ್ಲಿ. ಬರೀ ಟಿಕೆಟ್. ಟ್ರೈನ್ ಬಂದಿದೆ, 4 ಗಂಟೆಗೆ ಹೊರಡುತ್ತೆ ಅನಿಸುತ್ತೆ. ಬೆಳಗ್ಗೆಯಿಂದ ಒಂದು ಮೂವಿ ನೋಡ್ಕೊಂಬಂದೆ, ಥಿಯೇಟ್ರಿಗೆ ಹೋಗಿ ಒಂದು ಮೂವಿ ನೋಡ್ಕೊಂಬಂದು ಮತ್ತು ಇಲ್ಲಿ ಬಂದು ಕುತ್ಕೊಂಡೆ, 1-2 ಅವರ್ ಕುತ್ಕೊಂಡೆ. 10 ಗಂಟೆ ಹಾಸನಕ್ಕೆ ಬಂದಿದ್ದೆ. ಫ್ರೆಂಡ್ಸ್ ಎಲ್ಲ ಮೀಟ್ ಆದರೆ ಮತ್ತೆ ಬರೋಕ್ಕೆ ಮನಸ್ಸಾಗಲ್ಲ, ಹಾಗಾಗಿ ಟ್ರೈನ್ ಹೋಗ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ. ಟ್ರೈನ್ 1 ಕಿಲೋಮೀಟ್ರ್ ಇದೆ ಗೈಸ್. ಅಲ್ಲಿಂದ ನಡ್ಕೊಂಡು ಬರ್ತಾನೇ ಇದೆ, 1 ಕಿಲೋಮೀಟ್ರ್ ಇದೆ. ಯಪ್ಪ, ಇಷ್ಟೊಂದು ದೂರ ಇದೆಯಲ್ಲ ಅಂತ ಗೈಸ್. ಫೈನಲಿ ಟ್ರೈನ್ ಹತ್ತಿದ್ದೀನಿ. ಸಖತ್ ಸೆಕೆ ಆಗ್ತಿತ್ತು ಗೈಸ್. ಮುಖ ತೊಳ್ಕೊಬಿಟ್ಟು ಬಂದೆ ಇವಾಗ ಹೋಗ್ಬಿಟ್ಟು. ಯಪ್ಪ ನೋಡಿ, ಟ್ರೈನ್ ಫುಲ್ ಖಾಲಿ ಇದೆ. ಬೆಂಗಳೂರು ಹೋದ ತಕ್ಷಣ ಫುಲ್ ರಶ್ ಆಗುತ್ತೆ ಗೈಸ್. ಇದು ಬೆಂಗಳೂರು ಯಶವಂತಪುರ ಹೋಗ್ಬಿಟ್ಟು ಹೋಗುತ್ತೆ ರಾಯಚೂರಿಗೆ. ರಾಯಚೂರಿಂದ ನಾವು ನಾಳೆ ಮಧ್ಯಾಹ್ನ ಆಗುತ್ತೆ ಹೋಗೋ ಅಷ್ಟರೊಳಗೆ. ನೋಡಿ ಗೈಸ್, ಟ್ರೈನ್ ಖಾಲಿ ಇದೆ. ಎಷ್ಟೊಂದು ಜನ ಬರ್ತಾರೆ ನೋಡಿ. ಅಪ್ಡೇಟ್ ಕೊಡ್ತಾ ಇರ್ತೇನೆ ಗೈಸ್. ಟೈಮ್ ಬಂದ್ಬಿಟ್ಟು 4:10 ಆಗಿದೆ ಇವಾಗ. ಟ್ರೈನ್ ಹೊರಟಿದೆ ಗೈಸ್ ನೋಡಿ ಗೈಸ್. ಟೈಮ್ ಬಂದ್ಬಿಟ್ಟು 6:10 ಆಗಿದೆ. ಸ್ವಲ್ಪ ಮಲ್ಕೊಂಡು ಕಾಫಿ ಕುಡಿದು ಆಮೇಲೆ ಸ್ನ್ಯಾಕ್ಸ್ ಇಂದ ಗೈಸ್
ಟೈಮ್ ಪಾಸ್ ಆಗ್ತಾಯಿಲ್ಲ. ಫೋನ್ ನೋಡಿ ಹುಚ್ಚಿಡ್ದಂಗೆ ಆಗ್ತಾ ಇದೆ ಗೈಸ್. ಜಾಸ್ತಿ ಫೋನ್ ನೋಡಬೇಡಿ ನೀವು.